ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಚುನಾವಣೆ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘ ದಿವಂಗತ ಜನಾಬ್ ಹಾಜಿ ಹಿರಾಳ್ ಇಬ್ರಾಹಿಂ ಸಾಹೇಬರು ಸ್ಥಾಪಿತ ಸಂಘವಾಗಿದ್ದು, ಕಳೆದ 2 ದಶಕಗಳಿಂದ ಈ ರಾಜ್ಯದ ಎಲ್ಲ ಮೂಲೆಗಳಲ್ಲಿರುವ ನದಾಫ್ ಪಿಂಜಾರ ಸಮುದಾಯವನ್ನು ಸಂಘಟನೆ ಮಾಡಿಕೊಂಡು ಬರುತ್ತಿದ್ದು, ರಾಜ್ಯ ಸಂಘದ ಪದಾಧಿಕಾರಿಗಳಿಗೆ ಚುನಾವಣೆ ಘೋಷಣೆ ಮಾಡಿದ್ದು, ಚುನಾವಣೆ ಕಣದಲ್ಲಿ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಬಯಸಿ ಎಚ್ ಜಲೀಲ್ ಸಾಬ್ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿ ರಿಯಾಜ್ ಸಲೀಂ ನಾಗ್ತೆ ಮತ್ತು ಸಹ ಕಾರ್ಯದರ್ಶಿ LN ನದಾಫ್ ರವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಇವರಿಬ್ಬರೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿಕೆ 6 ಜನ ಪದಾಧಿಕಾರಿಗಳಿಗೆ ಇಂದು ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ನಡೆದ ಚುನಾವಣೆಯಲ್ಲಿ ಜಲೀಲ್ ಸಾಬ್ರವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ GD ನದಾಫ್ ಮತ್ತು ವಕೀಲ ಬೆಂಡಿಗೇರಿ, ಕೋಶಾಧಿಕಾರಿಯಾಗಿ ಕೊಪ್ಪಳದ ಶಾಬುದ್ದೀನ್ ನೂರ್ ಬಾಷಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಬೆಂಗಳೂರಿನ ಪ್ರೊಫೆಸರ್ PF ಸನಾವುಲ್ಲಾ, ಗದಗ್ನ ಜನಾಬ್ ಮಹಬೂಬ್ ಅಲಿ ಗಾಡುಗೋಳ, ಬಾಗಲಕೋಟೆ ಜನಾಬ್ ಸೈಯದ್ ರಸೂಲ್ ಮುದಕವಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಈ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಮುಂದಿನ 5 ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದಾರೆ. ರಾಜ್ಯ ಸಂಘಕ್ಕೆ ಆಯ್ಕೆಯಾಗಿರುವ ಎಲ್ಲ ಪದಾಧಿಕಾರಿಗಳು ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂದು ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡ ಬಯಸುತ್ತದೆ. ನಡೆದ ಚುನಾವಣೆಯಲ್ಲಿ ಮತ ಎಣಿಕೆ ಈಗ ನಡೆದಿದ್ದು ಈ ಒಟ್ಟು 363 ಮತಗಳು ಚಲಾವಣೆಯಾಗಿರುತ್ತವೆ. ಅದರಲ್ಲಿ ಜನಾಬ್ ಟಿ ಹಸನ್ ಸಾಬ್ ದಾವಣಗೆರೆ ಅವರಿಗೆ 150 ಮತಗಳು, ಜನಾಬ್ ಶಾಬುದ್ದೀನ್ ಸಾಬ್ ನೂರ್ ಸಾಬ್ ಕೊಪ್ಪಳ ಇವರಿಗೆ 203 ಮತಗಳು. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ರಾಜ್ಯ ಘಟಕದ ಚುನಾವಣೆಯಲ್ಲಿ ಇದೀಗ ರಾಜ್ಯ ಉಪಾಧ್ಯಕ್ಷರ ಸ್ಥಾನದ ಮತ ಎಣಿಕೆ ಪ್ರಕ್ರಿಯೆ ಈಗ ತಾನೇ ಮುಗಿದಿದೆ. ಇದರಲ್ಲಿ ಸ್ಪರ್ಧಿಸಿದಂತಹ 3 ಅಭ್ಯರ್ಥಿಗಳ ಮತಗಳು ಈ ರೀತಿಯಾಗಿರ್ತವೆ. ಮೊದಲನೇದಾಗಿ ಶ್ರೀಮತಿ ಚಮನ್ ಫರ್ಜಾನಾ ಸಾಬ್ ಬೆಂಗಳೂರು, ಇವರು 137 ಮತಗಳನ್ನು ಪಡ್ಕೊಂಡಿದ್ದಾರೆ. ಜನಾಬಾ ಹಾಜಿ GD ನದಾಫ್ ಬೆಂಗಳೂರು, ಇವರು 261 ಮತಗಳನ್ನು ಪಡ್ಕೊಂಡಿದ್ದಾರೆ. ಜನಾಬಾ ಹುಬ್ಬಳ್ಳಿ, ಇವರು 279 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಒಂದು ರಾಜ್ಯ ಉಪಾಧ್ಯಕ್ಷರ ಸ್ಥಾನದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಜನಾಬಾ ಹಾಜಿ GD ನದಾಫ್ ಬೆಂಗಳೂರು ಹಾಗೂ ಜನಾಬಾ ಮೌಲಾ ಸಾಬ್ ಬೆಂಡಿಗೇರಿ ಹುಬ್ಳಿ ಇವರು ಚುನಾಯಿತರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತುಂಬ